ಪಾಸಿಟಿವ್ ಆಗಿ ಬ್ಲಾಕ್ ಮೇಲ್ ಮಾಡ್ಕೊಂಡಿನಿ ಸ್ಫೂರ್ತಿ ಅಕ್ಕ ಬ್ರೀಸರ್ ಇವತ್ತಿನ ಕುಕ್ ಶೆಫ್ ಮಾಸ್ಟರ್ ಶೆಫ್ ಸುಷ್ಮಿತಾ ಎಸ್ ಆಪರೇಷನ್ ಮೆಣಸಿನ್ಕಾಯಿ ಅದ್ ಬರ ಮೆಣಸಿನ್ಕಾಯಿ ಕಟ್ ಮಾಡಕ್ ಅಷ್ಟೇನೆ. ಅಲ್ಲ ಅಮ್ಮ ನಿಮ್ಗೆ ಯಾವ ಬೀಳ್ಬೇಕು ಅಂತ. ಅಮ್ಮ ನಾವು ಎಲ್ಲರೂ ಲವ್ ಮ್ಯಾರೇಜ್ ಆದ್ರೆ ಏನ್ ಮಾಡ್ತೀಯಾ? ನಾವು ಮೆಟ್ಟು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ನೀನು ಜಾಸ್ತಿ ಅಂದ್ರೆ ಖುಷಿ ಆಯ್ತು. ಸುಬ್ಬಿ ಹಂಗೆ ಸೊಂಟ ತಿರುಗಿತ್ತೆ. ಇನ್ನು ಏನೋ ಬೇಕಣ್ಣ ಇದು ಸುಷ್ಮಿ ಏನ್ ಅಷ್ಟು ಕಟ್ ಮಾಡ್ತಿದ್ದೆ? ಅಮ್ಮನೇ ಹೇಳಿದ್ದು ತೀರೋ ದೊಡ್ಡವ್ ಬೇಡ, ಪೂರ್ತಿ ಸಣ್ಣಕ್ ಇಲ್ಲ ಕಣಮ್ಮ. ಅಮ್ಮ ಅರ್ಧ ಮೆಣಸಿನ್ಕಾಯಿ ತೆಗಿತದ. ಇದು ಅಮ್ಮನೇ ಕಟ್ ಮಾಡಿದ್ದು, ಅಮ್ಮನೇ ಉದ್ದ ಇದ್ದವ ಸ್ವಲ್ಪ ತೆಗಿ. ಅದೇಂಗ್ ಹೇಳ್ದೆ ಇದನ್ನೇ ಅಮ್ಮ ಕೊಯ್ದದ್ದು ಅಂತ ಇಷ್ಟ ಮೆಣಸಿನ್ಕಾಯಿ. ಅಮ್ಮ ಅದನ್ನೇ ಉದ್ದ ಐತೆ. ಇದು ನೀನ್ ಕಟ್ ಮಾಡಿದ್ದ? ಓ ಎಲ್ಲರೂ ಏನಾರ ಆಗಿದ್ರೆ ಪಕ್ಕದಾಗ ನಾನೇ ಇದ್ದೆ. ಪಕ್ಕದಾಗ ನಾನೇ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಗೊತ್ತಿತ್ತು, ಈ ರೇಂಜಿಗೆ ಅಷ್ಟೇ ಅಡ್ಗೆ ಅವರ ಕಾಲಿಟ್ಟಷ್ಟು ಬೆಂಕಿ ಬರ್ಸ್ಬಿಟ್ರು ಸುಷ್ಮಾ. ಅದ್ರಾಗೆ ಸಾಕೇನ್ರಿ ಅನ್ನ ಅಮ್ಮ ನಾವು ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಒಂದು ಎಷ್ಟಿಡ್ಲಂಟೆ ಇದ್ರಾಗೆ ಚೆನ್ನಾಯ್ತು ಗುಳಿಗೆ. ಸುಷ್ಮಿತಾನೇ ಡುಂಡು ಇದು ಬೇಡ ಆಗಿತ್ತು ಕುಸುಮ, ಇದು ಬೇಡ ಆಗಿತ್ತು. ಏನಮ್ಮ ಒಬ್ಳೆ ತಿನ್ಕೊಂಡು ಹೊರಡ್ತಿದ್ದೆ. ಅಲ್ಲೆಲ್ಲ ನಿಮ್ ದೇವ್ರ ಪ್ರಸಾದ ಇಟ್ಟಿದ್ರಲ್ಲ. ಆಂಟಿ ಹ್ಯಾಂಡ್ ಎಲ್ಲ ಬಿಸಿ ಆಗ್ಬಿಟ್ಟೈತೆ. ಇದರ ಡಮ್ಮಂದಿದ್ರೆ ಪಕ್ಕದಾಗ ನಾನೇ ಇದ್ದೆ. ಚೆನ್ನಾಗಿರೋ ಮಗಳು ಮೊದ್ಲೇ. ಅಮ್ಮ ಇವಳು ಅರ್ಧ ಮೆಣಸಿನ್ಕಾಯಿ ಕಟ್ಟಕ್ ಕಣೆ. ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲ ಕಣ್ರಿ, ಜೀರ ಮುದ್ದಾದ್ರೆ ಚೆನ್ನಾಗಲ್ಲ. ನೀನು ಬೇಕಿದ್ರೆ ಹಿಡ್ಕೋ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ. ನಮಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ ಗೈಸ್. ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲೇ ಓದಿದ್ದು. ಆದ್ರೆ ನಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಕನ್ನಡದಲ್ಲಿ ಪಾಠ ಮಾಡ್ತಿದ್ರು, ಆದ್ರೆ ಹೇಳೋದ್ ಮಾತ್ರ ಇಂಗ್ಲಿಷ್ ಮೀಡಿಯಂ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಗೆಲ್ಲ ಇಂಗ್ಲಿಷ್ ಮೀಡಿಯಂ. ನಮ್ಮ ಪ್ರೈಮರಿ ಹೆಡ್ ಮಾಸ್ಟ್ರು ಏನಾದ್ರೂ ಈ ವ್ಲಾಗ್ ನ ನೋಡಿದ್ರೆ ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ನಾವು 4 ಜನ ಒಂದೇ ಪ್ರೈಮರಿ ಸ್ಕೂಲ್ ಅಲ್ಲಿ ಓದಿದ್ದು. ನಮ್ಮಮ್ಮ ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದಾರೆ, ಅರ್ಧಕ್ ಕೈ ಹಾಕೊಂಡ್ಬಿಟ್ಟಿ ಅಂತ ಹೇಳ್ತಿದ್ದಾರೆ. ಈ ಕಡೆದು ಇವಳು ಇವತ್ತು ನಮ್ಮ ಅಪ್ಪಾಜಿ ಟೀ ಶರ್ಟ್ ಹಾಕೊಂಡ್ ಬಂದಿದ್ದಾಳೆ ಎಕ್ಸ್ಪ್ಲೋರ್ ಮಾಡಕ್ಕೆ. ಎಕ್ಸ್ಪ್ಲೋರ್ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಮ್ಮನೆ ಪ್ರಸಾದಕ್ಕೆ ಜಗಳ ಮಾಡೋರೆ ಜಾಸ್ತಿ ಫ್ರೆಂಡ್ಸ್. ನೋಡಿ 10 ಗ್ರಾಮ್ ಇಲ್ಲದ ಸೈಡ್ ಪ್ಲೀಸ್. ನಾವು ರೈಸ್ ಇರ್ಬೇಕು. ಅಡುಗೆ ಮಾಡೋರ್ ಮಧ್ಯದಲ್ಲಿ ಅಲ್ಲೇ ತಿಂದೆ, ಗೊತ್ತಿಲ್ದಾಗೆ ತಿಂದೆ ನಾನು. ಅದಕ್ಕೆ ಅಷ್ಟೊಂದು ಕಲಿಯೋದಿಕ್ಕಂತ ಊಟ ಕೈ ಮಾಡಿದ್ರೆ ಹೇಳ್ತೀನಿ. ಅದು ಮುರ್ದಿರೋ ಪೀಸ್ ಅದ್ರಕ್ಕೆ ಹಾಕಿದೀನಿ. ಟೇಸ್ಟ್ ನೋಡಿ, ಟೇಸ್ಟ್ ನೋಡಿದ್ರು ನೀನೇ ಪ್ರಸಾದ ಅಂತ ಗೊತ್ತಿರ್ಲಿಲ್ಲ. ಅದು ನೀನು ಕಟ್ ಮಾಡೋದು ಒಂದ್ಸರಿ, ಮತ್ತದ್ರ ಮಧ್ಯ ಕೊಯ್ಯೋದು ಒಂದ್ಸರಿನ ಕೊಯ್ದು ಹಂಗೆ ಕೊಯ್ದು ಇಟ್ಟು ಬಿಡ್ಬೇಕು. ಅವಳಿಷ್ಟ. ಇದು ಡಸ್ಟ್ಬಿನ್. ನಮ್ಮಮ್ಮ ಇವತ್ತು ಬಿಸಿ ಬಿಸಿ ತುಪ್ಪ ಕಾಸಿದ್ದಾರೆ ಫ್ರೆಂಡ್ಸ್. ನೋಡಿ ಇದ್ರ ಅದ್ರಾಗೆ ಇವಾಗ ನಮ್ಮ ಮನೆಗೆ ನಮ್ಮ ಅಕ್ಕ ಮೆಣಸಿನ್ಕಾಯಿ ಕರಿಯೋದು. ಹ್ಯಾಂಡಲ್ ಬೆಂಕಿ ಹೋಗ್ಬಿಟ್ಟೈತೆ ಇದು. ಅಮ್ಮ ಇಲ್ಲರೆ ನಾನೇ ಪಕ್ಕದಾಗಿದ್ದೆ. ಇಷ್ಟು ಚೆನ್ನಾಗಿರೋ ಮಗಳು ಡಮ್ ಬಂದಿದ್ರೆ ಏನ್ ಮಾಡಕ್ಕೆ ಕುಕ್ಕರ ಡಮ್ ಬಂದಿದ್ರೆ ನಾಳೆ ಹೊಗೆ ಹಾಕ್ಸ್ತಿದ್ವಿ ಹೊರಗೆ. ಅಬ್ಬಬ್ಬಬ್ಬ ಲ್ಯಾಟ್ರಿ
ಒಬ್ಳು ಮದ್ವೆ ಖರ್ಚು ಉಳಿತೈತೆ ಅದ್ರಾಗೆ ಒಂದೊಂದು 10 ಲಕ್ಷ, ನಾನು ಒಂದ್ 10 ಲಕ್ಷ, ಹೇಳ್ಬಿಡ್ಲಿ ಸ್ಫೂರ್ತಿ ಒಂದ್ 10 ಲಕ್ಷ, ನಮ್ ಕುಸ್ಮೆ ಒಂದ್ 10 ಲಕ್ಷ. ನೀವಿಬ್ರು ದೊಡ್ಡವರದಿರಲ್ಲ, ಎಷ್ಟು ಮಸೀತಿ ಇದೆ ನನ್ನ ಮೇಲೆ ಅಂತ ನನಗೆ ಗೊತ್ತಾಗ್ತೈತಿ. ಅಮ್ಮ ನಿನ್ ಸತ್ರೆ ಮೂರ್ ಜನನು 10 ಲಕ್ಷ ಅವು ಬೇಡ, ಇವ್ನ ಹಾಕು. ಉಮ್ಮಮ್ಮ, ಅಮ್ಮ ಇಗ್ನೋರ್ ಮಾಡ್ತು ಅಂದ್ರೆ ನೀನ್ ಅರ್ಥ ಮಾಡ್ಕೊ, ನೀನ್ ಬೀದಿಲಿ ಎತ್ಕೊಂಡ್ ಬಂದಿರೋದು. ಯಾವ ಮದ್ವೆ ಖರ್ಚು ಉಳಿತು, ನಾವ್ 3 ಜನ 10 ಲಕ್ಷ ಎಲ್ಲಾನು ಕುತ್ಕೇಸಿ ಕೂತಿದ್ದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲಮ್ಮ, ಇವ್ರ 3 ಜನ ಉಳಿಸ್ಕೆನಕ್ಕೆ ನನಗ್ ಮಾಡ್ತಾ ಇರೋದು. ನೀನ್ ಹೇಳು, ಒಂಚೂರು ನ್ಯಾಯ ಕೊಡ್ಸು. ಊರ್ಫಿ ಬರ್ತಾಳೆ ಇವಾಗ. ಹೆಂಗ್ ಉತ್ಕೊಂಡು ತೋರ್ಸಿ ಮುಖ. ಟಾಮ್ ಅಂಡ್ ಜೆರ್ರಿ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕುಸ್ಮಿ ಇಲ್ಲೋಡಿ ಸ್ಫೂರ್ತಕ್ಕ ನಗು ನೋಡಿ, ನಗು ನಾವು ಮೊಸರು ಕರ ಮುದ್ದಾಗಿತ್ತು. ತೋರ್ಸಿ ತೋರ್ಸಿ, ನಗು ತೋರ್ಸಿ, ಹಲ್ ತೋರ್ಸಿ ಸುಶ್, ಹಲ್ ತೋರ್ಸಿ, ನಿನ್ನ ಮೊಲದಂತ ಅಲ್ಲ, ನಿನ್ನ ಮೊಲದಂತ ಹಲ್ಲು. ಓ ತೋರ್ಸೆ, ಹಲ್ ತೋರ್ಸೆ ಬೇಗ. ಇಲ್ಲೋಡೆ ನೀರ ನೆನ್ಸಿ ಹಾಕು. ಇವನಿಗೆಲ್ಲ ಎರಡು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಂಟಿ ಯಾವ್ದು ಬ್ಲೂನಾ? ಇವರು ಏನ್ ಕುಕ್ ಮಾಡ್ತಿದಾರೆ ಅಂತ ನೀವು ಇಮ್ಯಾಜಿನ್ ಮಾಡಲ್ಲ. ಸ್ಫೂರ್ತಿ ತೋರ್ಸು, ಸ್ಪೆಷಲ್ ಆಗಿ ರೈಸ್ ಕುಕ್ ಮಾಡ್ತಿದಾರೆ. ಯಾರಿಗೂ ಕುಕ್ ಮಾಡಕ್ ಬರಲ್ಲ ಇದು. ಅದೇ ಬೇಕಾಗಿರೋದು ಊಟಕ್ಕೆ. ಕೊಲೆಸ್ಟ್ರಾಲ್ ಮುದ್ದೆ ಊಟ ಮಾಡ್ತಾರೆ, ಅನ್ನ ತಿನ್ನಲ್ಲ. ಮೆಣಸಿನ್ಕಾಯಿ ಇದಕ್ಕೆ ಹಾಕಮ್ಮ, ಪಲ್ಯ ಮಾಡ್ತಾರೆ. ನಿಮಗೆ ಆಗಲ್ಲ ಕೊಲೆಸ್ಟ್ರಾಲ್, ಅಮ್ಮಂಗೆ. ಈ ಕಡೆ ದೊಡ್ಡದ್ರ ಮೇಲೆ ಸ್ವಲ್ಪ. ಅಮ್ಮ ಅಕ್ಕಿ ಅದಾವ ಇವು. ಅಮ್ಮ ಮೆಣಸಿನಕಾಯಿ ಈ ಒಲೆ ಮೇಲೆ ಮಾಡ್ತೀವಿ, ಈ ಒಲೆ ಇಲ್ಲ, ಅದು ಅನ್ನ ಆಗಲಿ ಕೆಂದು ಎಲ್ಲ ಮಾಡ್ತಾರೆ. ಅಮ್ಮ ಇದು ತುಪ್ಪದ ರೈಸ್ ಯಾವಾಗಲೂ ಲೋ ಫ್ಲೇಮ್ ಅಲ್ಲೇ ಬೇಯಬೇಕು. ಇಲ್ಲ ಬಾಟಮ್ ಅಲ್ಲಿ ನೀರ್ ಹಂಗಿಗೆ ಒಂದ್ ಸಣ್ಣ ಪಾತ್ರೆ ನೀರ್ ಬಿಸಿ ಮಾಡ್ಕೊಟ್ರೆ ಅದಕ್ಕೆ ಹಾಕಕ್ಕೆ. ಹಾಂ ಸರ್, ಓಕೆ ಸರ್. ಅಲ್ಲ ಒಂದ್ಸರಿ ಎಲ್ಲರೂ ಬಂದಿದ್ರು ನೋಡು ದೀಪಾವಳಿ ಹಬ್ಬದಾಗೆ. ಒಳಗಡೆ ನಾನು ಇದನ್ನು ಮಾಡ್ಕೊಂತ ಕುಂತಿರ್ಲಿಲ್ಲ, ಪಕೋಡ, ಈರುಳ್ಳಿ ಪಕೋಡ ನೆನ್ಪಿ ಎಷ್ಟೊಂದು ಮಾಡಿದೀನಿ, ಕೈಯೆಲ್ಲ ಕೆಂಪು. ನೀ ತಕಣಮ್ಮ, ಆನೆ ಕಣ್ತಾರ ಮಾಡಿಯ, ಆನೆ ಕಣ್ಣು. ಉಮಾದೇವಿ ಸವಿರುಚಿ ಅಂತ ಒಂದು ಯೂಟ್ಯೂಬ್ ಚಾನಲ್ ನೀನು. ನಿನ್ ರಿಟೈರ್ಡ್ ಆದ್ಮೇಲೆ. ಸುಷ್ಮಿ, ನಾವು ಉಮಾದೇವಿ ಸವಿರುಚಿ ಅಂತ ಸ್ಟಾರ್ಟ್ ಮಾಡ್ತಿದೀವಿ ರಿಟೈರ್ಡ್ ಆದ್ಮೇಲೆ. ఇప్పుడు ಗೊತ್ತಾಗ್ತದೆ ಅಲ್ಲಿ. ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ. ಅಮ್ಮ ನೆನ್ನೆ ಇವಳು ಏನಂದ್ರೆ ಗೊತ್ತಾ, ನಾನೇನೋ ನಮ್ಮ ಅಕ್ಕ ಅಂತ ಮನೆಗೆ ಹೋಗ್ತಿದ್ದೆ, ಕೇಳು ದನ ತಿನ್ನಕ್ಕೆ ಬರ್ತಾಳೆ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಕೂತು ಹೊರಕ್ಕೆ ಹಾಕೋಗಮ್ಮ. ಟೇಸ್ಟ್ ಮಾಡ್ತೀಯ? ತಿಂತೀಯಾ? ನೀನು ಹಿಂಗೆ ಬಿಡ್ತಾ ಇರೋ, ನಾನು ಕುತ್ಕೊಂಡು ತಿಂತಿರ್ತೀನಿ.
ಇಲ್ಲಿ ಸಿಡ್ತು. ಕಲ್ತ್ಕೊಂಡು ಎಣ್ಣೆ ಮತ್ತು ಮೆಣಸಿನ್ಕಾಯಿ ಸಿಡಿದ ಸಿಡ್ತಾವೆ ಈಗ. ಲೈಟ ಖಾರ ಹಾಕು ಮೆಣಸಿನ್ಕಾಯಿ. ಈಗ ಉಪ್ಸಲ್ಲಿ ಹೋಗಿದ್ದಾವ ಇನ್ನೊಂದು ಕಾಡ್ಸ್ಕೊಡ್ಬೇಕು. ಕಲ್ತಾ ಇರ್ತೇನೋ. ನಾನು ಲವಲ್ ಇದೀನಂತೆ, ನಾನು ಚೆನ್ನಾಗಿದ್ದೀನಂತೆ. ಯಾರಿಗೆ ಗೊತ್ತಪ್ಪ? ಎಕ್ಸ್ಪ್ಲೈನ್ ಮಾಡಿ ಇಟ್ಕೊಂಡು. ಅದಕ್ಕೆ ನಾನು ಯಾರನ್ನ ಇಷ್ಟಪಟ್ಟಿನಿ ಅಂತ ನಾನು ಅವ್ರು ನಾಳೆಯಿಂದ ಹುಡುಕಕ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇವ್ರು ನಮ್ಮಮ್ಮ ಮಿಸ್ಟರ್ ಶೇಖರ್. ಓ ಅಮ್ಮ ನನಗೆ ಪಂಟ ಎಲ್ಲರೂ ಸುಮ್ ಕೂತ್ಕೊಂಡು ಅವಳೇ ಕೊಡ ತಗೊಂಡ್ರು. ಇಲ್ಲ ಅಪ್ಪ ಕಾಫಿ ಕೇಳಿ ಬ್ರೀಜರ್ ಮೆಣಸಿನ್ಕಾಯಿ ಬೇಕಾ? ಮೆಣಸಿನ್ಕಾಯಿ ಕಾಡು ಪಲ್ಯ ಕಾಡು ಪಲ್ಯ ಅಂದ್ರೆ ಅದು ಚುಕ್ಕಿ ಚುಕ್ಕಿ ಕರೆ ಪಲ್ಯ. ಕಾಡು ಪಲ್ಯ ಅಮ್ಮ ಅದು ಇದ್ರಾಗ ಬೀಳ್ತದೆ ಜಾಸ್ತಿ ನೀರಷ್ಟೇ. ಅಲ್ಲಿ ಸಿಂಟೆಕ್ ಬಿದ್ದಿ ಅದ್ರಿ ಎಗ್ರಿ ಅದು ಬೀಳ್ತದ ಬಿದ್ಬಿಡುತ್ತೆ. ಆಮೇಲೆ ಫುಲ್ ನಾಟಕ ನಿನ್ನಂಗೆ ನಾನು ಇದೆಲ್ಲ ಬೇಡ ಆಗಿತ್ತಲ್ವ ಫ್ರೆಂಡ್ಸ್? ಕೊಳ್ಳಿ ನಮ್ಮ ಅಪ್ಪಾಜಿ ಟಿ ಶರ್ಟ್ ಬಿಚ್ಚ ಇಲ್ಲ ನಂದು ಹೆಸರು ಬರ್ಬೇಕಾ? ಓ ನನ್ನ ಫೋನ್ ಚಾರ್ಜಿಂಗ್ ಇಡು. ಇದು ನಮ್ಮಮ್ಮ ಫೋನ್ ಚಾರ್ಜ್ ಓ ಇಡೇ ಕುಸ್ಮಿ ಅಲ್ಲಿ ಐತೆ ತೆಗ್ದಿಟ್ಟೆ ನಾನೇ ನಿಮ್ಗೆ. ಟೇಬಲ್ ಮೇಲೆ ಐತೆ ನೋಡಿ ನನ್ನ ಮೊಬೈಲ್ ಅಂತ ಕರಿತಿರೋದೇ ಖುಷಿ ವಿಚಾರ. ಸುಪ್ಪಕ್ಕ ಸ್ಫೂರ್ತಿ ಅಕ್ಕ ಕರಿತಾ ಇದೆ ಬಾ ಅಂತ. ಸುಷ್ಮಕ್ಕ ಬಾಯ್ ಕರಿತಿದ್ದಾಳೆ ಅಂತಿದ್ಲು ಇಷ್ಟ ತನಕ ಅಕ್ಕ ಅಂದ್ರು. ಯಾಕಮ್ಮ ಅಷ್ಟು ಚೇಂಜಸ್ ನಿನ್ ಮಗಳಲ್ಲಿ? ಅಕ್ಕ ಅಂದ್ರು ಅವಳು ಇವಳು ಅಂದಳು. ಇವತ್ತಂಗಲ್ಲ ಸ್ಫೂರ್ತಿ ಅಕ್ಕ ಕರಿತೈತೆ ಬಾ. ಅದೇ ಯಾವ ವೃಕ್ಷ ಕೆಳಗಡೆ ಎಲ್ಗೂ ಸಿದ್ದಮ್ಮ ಯಾರು ಇಲ್ಲ ರೂಮ್ನೆ ಮಕ್ಕಂತಾಳೆ. ರೂಮ್ನಾಗೆ ನೋಡ್ಬೇಕು ನಾವು ಅಲ್ಲಿ ರೂಮ್ನಾಗೆ ಯಾವ್ದಾರ ಮರ ಬೆಳೆದ್ ಅಲ್ಲ ಸಾರಿ ಮರ ಬೆಳೆಸಿದ್ಯಾ? ಸ್ಫೂರ್ತಿ ಅಕ್ಕ ಕರಿತೈತೆ ಬಾ ಅಂತ ಐತೆ ಅಂದಿದ್ದೆ ಗಾಬರಿ ಆಯ್ತು ನನಗೆ. ಫುಲ್ ರೆಸ್ಪೆಕ್ಟ್ ಅವಳು ಇವಳು ಇಲ್ಲೇ ಇಲ್ಲ. ಅವ ಏನಮ್ಮ ಭಾಳ ಬುದ್ಧಿ ಹೇಳ್ಕೊಟ್ಟಿಲ್ಲ ನಿಮ್ಮ ಮಗಳಿಗೆ. ಈ ಚೇಂಜಸ್ಗೆ ಕಾರಣ ಅಪ್ಪ ಜನರು ಹೇಳ್ಕೊಳ್ತಾ ಕುಂದಿಸ್ಕೊಂಡು ಅಮ್ಮ ಅಂದು ಅಪ್ಪಾಜಿಗೆ ಅಪ್ಪಾಜಿ ಅನ್ನೋ ಅಂತ ಅಮ್ಮ ಇವ್ನು ಹಂಗೆ ಕರಿಯಮ್ಮ ಹಂಗೆ ಕರಿಯಮ್ಮ ತಿನ್ನಕ್ ಚೆನ್ನಾಗಿರ್ತೈತೆ. ಕುಸ್ಮಿ ಹೇಳೆ ಏನ್ ನಿಮ್ದು ಚೇಂಜಸ್ಗೆ ಕಾರಣ ಸ್ಫೂರ್ತಿ ಕರಿತಾಳೆ ಹೋಗಿ ಕರಿತೈತೆ ಅಂದೆ. ಹಳೆ ಮನುಷ್ಯನ ಉಚ್ಕೊಂಡಿದ್ವಿ. ಅಯ್ಯೋ, ನೀವ್ ಹೇಳ್ತಿದ್ರಿ ಅಲ್ಲ ಇಷ್ಟ ದಿನ ಅಕ್ಕ ಅನ್ನಲ್ಲ ಅಂತ. ಎಲ್ಲಾ ತಗೋ ಸುಪ್ಪಿ ಅಂತಾಳೆ, ಸ್ಫೂರ್ತಿ ಅಂತಾಳೆ, ಸುಷ್ಮಿ ಅಂತಾಳೆ. ಅವಳಿಗೆ ಅದೆಲ್ಲ ಪಾಪ ಒಂದಿನ ತಲೆಯಲ್ಲಿ ಕುತ್ಕೊಂಡು ಮಾತಾಡಿದಾವೆ ಮೂರು. ಅಕ್ಕ ಅನ್ನು ಅಂತ ಮನ್ಸಿಂದ ಹೇಳ್ತಿದಾವೆ. ಏನಾರ ಪುಸ್ತಕ ಇಲ್ಲ ಅದು ಒಳಗೆ ಮೂರು ಮಾತಾಡ್ಕೊಂಡು ನಾವು ಅಕ್ಕ ಅನ್ನು ಸುಷ್ಮಿ ಅನ್ನೋ ಸುಪ್ಪಿ ಆಫ್ ಮಾಡಿ ಸುಪ್ಪಿ ಗೋಧಿ ಹಿಟ್ಟಿನ ಸಾವಿಕೆ ಅವಷ್ಟು ಸುಷ್ಮಿನೇ ತಿನ್ನೋದು. ಅಲ್ಲಿ ಕೈಯಾಗೂ ಕಾಲಂಗು ಅಂತ ಒಂಚೂರು ಹಂಗೆ ಸಾವಿಕೆ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಎಲ್ಲ ತಗೊಳ್ಳಿ ಅದನ್ನು ಬೇಸನ್ ಕೆಳಕಿಡಮ್ ಅಲ್ಲಿ ತಟ್ಟಿಗಳಿಡಕ್ ಜಾಗ ಇಲ್ಲ. ನಾನೇನು ಅದೇ ಕೈಯಾಗಿ ನನಗೆ ಗೊತ್ತಿತ್ತು. ನನಗೂ ಸ್ವಲ್ಪ ಗೊತ್ತಾಯ್ತು. ಕಾಲ್ ಮುಟ್ಕೊಂಡು ಯಾವನಾರ ಸುಷ್ಮಿ ಬಂದ್ ಗಿಫ್ಟ್ ಅಂದ್ಬಿಟ್ಟು ಅಮ್ಮನ ಹತ್ರ ಎಣ್ಣೆ ವಯಸ್ಸಿಬಿಟ್ಟ. ಅಮ್ಮ ಅವರಿಬ್ರು ನನ್ನ ತಾಯಿ ಅನ್ಕೊಂಡಿದ್ರು. ನೀನು ಚೂರು ಹಾಕಿ ಯಾಕಂದ್ರೆ ನೋಡಿ ಒಂದಿನ ಕಾಳಿಲ್ಲ ಅಂದಲ್ಲ ಹಾಕು. ಫುಲ್ ಕ್ಲೀನಿಂಗು ನಮ್ಮ ಅಕ್ಕಂದು. ಇವಾಗ ಬೇಡ ನಮ್ಗೆ ಇವಾಗ ಬೇಕು ಸ್ಫೂರ್ತಕ್ಕ. ಒಂದು ಗಿಲ್ಲ ಹಾಕಿಟ್ಬಿಡಮ್ಮ ಗಟ್ಟಿದೆಲ್ಲ. ಏನ್ ನಮ್ಮ ಗಟ್ಟಿದೆಲ್ಲ ತೆಗ್ದೀನಿ ಮೇಡಮ್.
ಮನೆ ತನಕ ಇನ್ನು ಕೆಳಕ್ಕೆ ಬಿಡ್ಬೇಕು. ಆಲ್ ಸೆಟ್ ಆಯ್ತು. ಗುಡ್ ನೈಟ್, ಬಾಯ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್. ಅಷ್ಟೇ.